ಹಿಂದುತ್ವ ಮುಖಂಡ ಅಥವಾ ಹಿಂದುತ್ವ ಸಂಘಟನೆಯ ಮುಖಂಡರುಗಳಿಗೆ ಹಾಸನ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ನಿರ್ಬಂಧವನ್ನ ಹೇರಿದೆ. ಮುಖಂಡರಿಗೆ ನಿರ್ಬಂಧ ಹೇರಿದ ಹಾಸನ ಜಿಲ್ಲಾಡಳಿತ. ಹಿಂದೂ ಪರ ಮುಖಂಡರಿಗೆ ನಿರ್ಬಂಧ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪೊಂಪ್ವೆಲ್ಗೆ ಹಾಸನಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ರಾಷ್ಟ್ರ ರಕ್ಷಣಾ ಪಡೆ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿಗೂ ಕೂಡ ಹಾಸನಕ್ಕೆ ನೋ ಎಂಟ್ರಿ, ಬರೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಇವರಿಬ್ಬರು ಕಾಲಿಡಂಗಿಲ್ಲ. ಡಿಸಿ ಖಡಕ್ ಸೂಚನೆ. ಸಕಲೇಶಪುರ ಪಟ್ಟಣದಲ್ಲಿ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಕೋಮು ಸೌಹಾರ್ದತೆಗೆ ಅಥವಾ ಅದನ್ನು ಕದಡುವ ಸಾಧ್ಯತೆ ಇದೆ ಎಂದು ಅವರಿಬ್ಬರಿಗೂ ಕೂಡ ನಿರ್ಬಂಧ. ವಿಹಿಂಪ ಸಕಲೇಶಪುರ ವಲಯದಿಂದ ಆಯೋಜನೆಗೊಂಡಿದ್ದ ಕಾರ್ಯಕ್ರಮ ಅದು. ಕಾನೂನು ಸುವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ಇಬ್ಬರ ಪ್ರವೇಶಕ್ಕೆ ಬ್ರೇಸ್. ಆದೇಶ ಮೀರಿ ಹಾಸನ ಗಡಿ ಪ್ರವೇಶ ಮಾಡಿದಲ್ಲಿ ಸೂಕ್ತ ಕ್ರಮ. ಪೊಂಪ್ವೆಲ್ ಕೆರೆಹಳ್ಳಿ ಪ್ರವೇಶ ನಿರ್ಬಂಧಕ್ಕೆ ಶಿಫಾರಸು ಮಾಡಿದ್ದ ಹಾಸನ ಎಸ್ಪಿ. ಹಿಂದೂ ಪರ ಮುಖಂಡರಿಗೆ ನಿರ್ಬಂಧ ಹೇರಿದ ಹಾಸನ ಜಿಲ್ಲಾಡಳಿತ. ಹಿಂದುತ್ವ ಸಂಘಟನೆ, ಅದರಲ್ಲೂ ಕೂಡ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾಗಿರುವಂತಹ ಮಂಗಳೂರಿನ ಶರಣ್ ಪೊಂಪ್ವೆಲ್ ಅವರಿಗೂ ಕೂಡ ಸಕಲೇಶಪುರದ ಕಾರ್ಯಕ್ರಮಕ್ಕೆ ಆಹ್ವಾನ ಇತ್ತು. ಅದು ಕೂಡ ವಿಶ್ವ ಹಿಂದೂ ಪರಿಷತ್ ಆಯೋಜನೆಗೊಳಿಸಿದಂತಹ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮದಲ್ಲಿ ಒಂದು ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ಜೊತೆಗೆ ಶರಣ್ ಪೊಂಪ್ವೆಲ್ ಇಬ್ಬರೂ ಕೂಡ ಅತಿಥಿಗಳಾಗಿದ್ರು. ಅವರು ಬರಬೇಕಾಗಿತ್ತು, ಅಲ್ಲಿ ಭಾಷಣವನ್ನು ಮಾಡಬೇಕಾಗಿತ್ತು. ಆದರೆ ಇವರಿಬ್ಬರ ಹಿನ್ನೆಲೆಗಳು ಮತ್ತು ಇಬ್ಬರ ಭಾಷಣದ ಪ್ರಖರತೆಗಳು ಎದುರಿದ್ದವರನ್ನ ಪ್ರಚೋದನೆ ಕೊಡಬಹುದು ಅನ್ನೋ ಸಾಧ್ಯತೆ. ಎದುರಿದ್ದವರನ್ನ ಪ್ರಚೋದನೆ ಕೊಡಬಹುದು. ಕಾರಣ ಪುನೀತ್ ಕೆರೆಹಳ್ಳಿಯ ವಿರುದ್ಧವೂ ಅನೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ಶರಣ್ ಪೊಂಪ್ವೆಲ್ನ ವಿರುದ್ಧವೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಪ್ರಕರಣಗಳು ದಾಖಲಾಗಿದೆ. ಹಿಂಗಿದ್ದಾಗ ಇವರಿಬ್ಬರ ಭಾಷಣದ ಮುಖಾಂತರ ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆಯ ಕೋಮು ಸೂಕ್ಷ್ಮ ಪ್ರದೇಶ ಅಲ್ಲದೆ ಇದ್ದರೂ ಅಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರಬಹುದಾದ ಸಾಧ್ಯತೆಗಳು ಇವರಿಬ್ಬರಿಂದಲೂ ವ್ಯಕ್ತವಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಜಿಲ್ಲಾಡಳಿತ ಇವರಿಬ್ಬರ ಪ್ರವೇಶಕ್ಕೂ ನಿರ್ಬಂಧವನ್ನ ವಿಧಿಸಿದೆ. ಹಾಸನಕ್ಕೆ ಹೋಗೋ ಹಾಗಿಲ್ಲ. ಪುನೀತ್ ಕೆರೆಹಳ್ಳಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅರ್ಧಕ್ಕೆ ಪೊಲೀಸರು ತಡೆದಿದ್ದಾರೆ. ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ತನ್ನ ತವರು ಊರಿಗೂ ಹೋಗೋದಕ್ಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆನ ಪುನೀತ್ ಕೆರೆಹಳ್ಳಿ ಹಾಕಿದ್ರು. ಆದರೆ ಜಿಲ್ಲಾಡಳಿತದ ನಿಯಮಗಳನ್ನು, ಜಿಲ್ಲಾಡಳಿತದ ನಿರ್ಧಾರಗಳನ್ನು ಆ ಜಿಲ್ಲೆಯ ವ್ಯಕ್ತಿಯಾಗಿ ತಾವು ಪಾಲಿಸಬೇಕು. ಅದನ್ನು ಒಂದು ವೇಳೆ ಉಲ್ಲಂಘನೆ ಮಾಡಿ ನಿಯಮ ಮೀರಿ ಹಾಸನದ ಗಡಿ ಪ್ರವೇಶ ಮಾಡಿದ್ರೆ ನಿಮ್ಮ ವಿರುದ್ಧ ಸೂಕ್ತ ಕ್ರಮ ಅಂಥೇಳಿ ಆ ಭಾಗದ ಪೊಲೀಸರು ಕೂಡ ಪುನೀತ್ ಕೆರೆಹಳ್ಳಿಗೆ ಎಚ್ಚರಿಕೆಯನ್ನು ನೀಡಿದರು. ಇನ್ನು ಶರಣ್ ಪೊಂಪ್ವೆಲ್ ಅವರ ವಿರುದ್ಧವೂ ಕೂಡ ಅನೇಕ ಈ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೇಸ್ಗಳಿದ್ದಾವೆ. ಅವರು ಒಂದು ವೇಳೆ ಆ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ್ದೇ ಆದಲ್ಲಿ ಅಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರ ನಡುವೆ ವಿಷಬೀಜ ಬಿತ್ತುವಂತಹ ಸಾಧ್ಯತೆಗಳಿದೆ. ಸೌಹಾರ್ದಯುತವಾಗಿ ಬದುಕ್ತಾ ಇರತಕ್ಕಂತಹ ಹಾಸನ ಜಿಲ್ಲೆಯ ಸರ್ವ ಧರ್ಮದ ವ್ಯಕ್ತಿಗಳಿಗೆ ಕಂಟಕ ಆಗಬಹುದು. ಅಲ್ಲೇನಾದರೂ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಜವಾಬ್ದಾರಿ ಯಾರು? ಹಾಗಾಗಿ ಅಲ್ಲಿನ ಜಿಲ್ಲಾಡಳಿತ ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಈ ತರಹದ್ದೊಂದು ನಿರ್ಧಾರಕ್ಕೆ ಮುಂದಾಗಿದೆ ಎಂದು ಹೇಳಲಾಗ್ತಾ ಇದೆ. ಹಾಸನ ಜಿಲ್ಲೆಗೆ ಶರಣ್ ಪೊಂಪ್ವೆಲ್ ಜೊತೆಗೆ ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ಇಬ್ಬರಿಗೂ ಕೂಡ ಒಂದಷ್ಟು ದಿವಸ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.